ವಿಡಿಯೋದಲ್ಲಿ ನಾವು ಹೇಳಿದಂಗೆ ಒಂದೊಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ರೂವ್ ದಟ್ 5 + √3 ಇಸ್ ಇರ್ಯಾಷನಲ್ ನಂಬರ್ ಅಂತ. ಇಲ್ಲಿ 5 + √3 ಕೊಡ್ತಾರಂತಲ್ಲ, ಬೇರೆ ನಂಬರ್ಸ್ ಕೂಡ ಕೊಡಬಹುದು. ಈ ಕ್ವಶನ್ ನಿಮಗೆ 2 ಮಾರ್ಕ್ಸ್ ಕೇಳಬೇಕು ಅಂತ ಹೆಂಗ್ ಮಾಡಬೇಕಪ್ಪ ಅಂದ್ರೆ, ಫಸ್ಟ್ ಅದನ್ನ ಪ್ರೂವ್ ದಟ್ 5 + √3 ಇಸ್ ಇರ್ಯಾಷನಲ್ ಅಂತ ಕೊಟ್ಟಿದ್ದಾನೆ. ಈ ನಂಬರ್ನ ನಾವು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ 5 + √3 is rational. ಏನಾಗುತ್ತೆ, ಒಂದು ನಂಬರ್ ರ್ಯಾಷನಲ್ ನಂಬರ್ ಆಗಿರ್ಬೇಕಂದ್ರೆ ನಂಬರ್ ಯಾವಾಗ ನಮಗೆ p/q ಫಾರ್ಮ್ ಅಲ್ಲಿ ಇರಬೇಕು. 5 + √3 is equals to p/q. ಈ p and q ಏನಾಗಿರುತ್ತಪ್ಪ ಅಂದ್ರೆ ಇಂಟಿಜರ್ಸ್ ಆಗಿರುತ್ತೆ. p, q belong to integers and q not equal to 0. q ಅನ್ನೋದು ನಾಟ್ ಈಕ್ವಲ್ ಟು 0 ಆಗಿರುತ್ತೆ, 0 ಗೆ ಈಕ್ವಲ್ ಆಗಿರಬಾರ್ದು. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕಪ್ಪ ಅಂದ್ರೆ, ನಮ್ಗೆ ಗೊತ್ತಿದೆ √3 ಅನ್ನೋದು ರ್ಯಾಷನಲ್ ನಂಬರ್. ಅದನ್ನ ಮಾತ್ರ ಒಂದು ಕಡೆ ಇಟ್ಕೊಂಡು ರ್ಯಾಷನಲ್ ನಂಬರ್ ಅಲ್ಲಿ ಈ ಕಡೆ ಕಳಿಸ್ತಾರೆ. √3 is equals to p/q minus 5 ಆಗುತ್ತೆ. ಪ್ಲಸ್ ಇದೆ ಅಂದ್ರೆ ಮೈನಸ್ ಆಗ್ತದೆ. ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಇರುತ್ತೆ. 1 × q cube, q × 5 minus 5q, 1 × p. ಏನಾಯ್ತು, p minus 5q/q ಆಯ್ತು. ಇದು ಬಂದ್ಬಿಟ್ಟು ನಮಗೆ ರ್ಯಾಷನಲ್ ನಂಬರ್. √3 ಅನ್ನೋದು ಇರ್ಯಾಷನಲ್ ನಂಬರ್. ಬರೀರಿ here √3 is irrational number and p minus 5q/q is rational number. Therefore ಏನಾಗುತ್ತೆ, ಒಂದು irrational rational ಈಕ್ವಲ್ ಆಗೋಕ್ಕಾಗಲ್ಲ. Therefore our assumption is wrong. Therefore 5 + √3 is irrational number. ಈ ರೀತಿ ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಇಂಥ ಪ್ರಾಬ್ಲಮ್ಸ್ ನಾನು ಕೊಡ್ತೀನಿ, ಸಾಲ್ವ್ ಮಾಡಿದ PDF ಹಾಕ್ತೀನಿ.